ಒಂದು ಗಾದೆ ಮಾತೈತ್ರಿ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು. ದೇಶನಾದರೂ ನೋಡ್ರಿ ಇಲ್ಲ ಕೋಶನಾದರೂ ಓದ್ರಿ. ಓದಿ ಓದಿ ಬೇಜಾರಾಗಿದ್ರೆ ಕೆಲಸ ಮಾಡಿ ಮಾಡಿ ಸಾಕಾಗಿದ್ರೆ ಬರ್ರಿ ಒಂದು ರೌಂಡ್ ಅಡ್ಡಾಡ್ಕೊಂಡು ಬರೋಣ. ಹೆಲೋ ಎವ್ರಿವನ್, ಹೆಂಗದಿರೆಲ್ಲರೂ? ನಮಗೆ ಮೊದಲು ಸಿಗೋದು ವಾರದಾಗ 2 ದಿನ ರಜಾ. ರೂಮ್ನಾಗ ಕುಂತು ಏನು ಮಾಡೋದಂತ ಹಂಗೆ ಒಂದು ಅನ್ಪ್ಲ್ಯಾನ್ಡ್ ಟ್ರಿಪ್ ಹೊಡೆದ್ವಿ. ಹಂಗೆ ಹೊಂಟಾಗ ನಡಕ್ಕೆ ಚಿತ್ರದುರ್ಗದ ಹತ್ರ 32 ಅಡಿ ಸಾಯಿಬಾಬಾ ಮೂರ್ತಿ ಇರೋ ಟೆಂಪಲ್ ಕಾಣಿಸ್ತು. ಹೋಗಿ ಸಾಯಿಬಾಬಾ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೆಯಕತ್ತಿತ್ತು. ಕನ್ಸ್ಟ್ರಕ್ಷನ್ ಪೂರ್ತಿ ಮುಗಿದ ಮೇಲೆ ಬಂದು ಪೂರ್ತಿ ವಿಡಿಯೋ ಹಾಕ್ತೀನಿ. ನಮಗೆ ವಾಪಸ್ ಬೆಂಗಳೂರಿಗೆ ಹೋಗಕ್ಕೆ ಮನಸ್ಸಾಗಲಿಲ್ಲ. ಹಂಗೆ ಶೃಂಗೇರಿಗೆ ಹೋದ್ವಿ. ಶೃಂಗೇರಿ ತಲುಪುತ್ತಲೇನ 4 ಗಂಟೆ ಆಗಿತ್ತು. ಹೋದ ತಕ್ಷಣ ರೂಮ್ನ ಲಗೇಜ್ ಅದು ಇಟ್ಟು ಸ್ವಲ್ಪ ರೆಸ್ಟ್ ಮಾಡಿ ತೂಗು ಸೇತುವೆ ಕಡೆ ಹೊಂಟ್ವಿ. ಯಾಕಂದ್ರೆ ಕತ್ಲಾಗಿಂದಾಗ ಫೋಟೋಸು ವೀಡಿಯೋಸು ತಗೊಳಕ್ಕಾಗಂಗಿಲ್ಲ ಅಂತ ಫಸ್ಟ್ ಅಲ್ಲಿಗೆ ಹೋದ್ವಿ. ಮಸ್ತ್ ವೀಡಿಯೋಸ್ ಅದು ತೊಗೊಂಡ್ವಿ. ಅಲ್ಲಿಂದ ಶಾರದಮ್ಮನ ದರ್ಶನ ಮಾಡೋಕ್ಕೆ ಹೋದ್ವಿ. ಶಾರದಮ್ಮನ ಆವರಣದೊಳಗೆ ಪ್ರವಚನ ಮಂದಿರ, ಯಜ್ಞ ಯಾಗಾದಿಗಳ ಮಂಟಪ ಇತ್ತು. ಹಂಗೆ ಬೇರೆ ದೇವ್ರದ್ದು ಗುಡಿನೂ ಇತ್ತು. ಪ್ರವಚನ ಅಂದ ತಕ್ಷಣ ನಾವು ಸಣ್ಣವರಿದ್ದಾಗ ಹೊಸಳ್ಳಿ ಬೂದೀಶ್ವರ ಅಜ್ಜಾರ್ದು, ಮಣಕ್ವಾಡ ಅಜ್ಜಾರ್ದು ಪ್ರವಚನಕ್ಕೆ ಹೋಗಿದ್ದೆ. ಬಟ್ ಈಗೆಲ್ಲ ಹೋಗೋಕ್ಕಾಗಂಗಿಲ್ಲ, ಅದು ಹೋಗಲಿ ಬಿಡ್ರಿ. ಈಗ ನೀವು ಒಂದ್ಸಲಿ ಶಾರದಮ್ಮನ ಆವರಣನ ಕಣ್ಣಾಡಿಸ್ಕೊಂಬರ್ರಿ. ಅಲ್ಲಿಂದ ಹಂಗೆ ನದಿ ಕಡೆ ಹೊಂಟ್ವಿ. ನದಿ ಒಳಗೆ ಬರೋಬ್ಬರಿ ದೊಡ್ಡ ಮೀನಿದ್ವು. ಹಂಗೆ ಅವಕ್ಕೆಲ್ಲ ಚುಮ್ಮರಿ ಹಾಕೊಂತ ಸುತ್ತಲೂ ಪಕ್ಷಿಗಳು ಚಂದ ಹಾರಾಡಕತ್ತಿದ್ವು. ನೋಡಾಕ ಕಣ್ತಂಪು ಅನ್ಸಕತ್ತಿತ್ತು. ಹಂಗೆ ನದಿಗೆ ಹಚ್ಚನ ಒಂದು ಕಪ್ಪೇಶಂಕರ ಅಂತ ಗುಡಿ ಇತ್ತು. ಗುಡಿ ಹೆಸರು ಕೇಳಿ ಸ್ವಲ್ಪ ಆಶ್ಚರ್ಯ ಆತು. ಇದೇನಿದು ಹಿಂಗೈತಿ ಅಂತ. ಆಮೇಲೆ ಗೊತ್ತಾತು, ಇಲ್ಲೇ ಒಂದ್ಸಲಿ ಆದಿಶಂಕರಾಚಾರ್ಯರು ತಮ್ಮ ದಿಗ್ವಿಜಯ ಯಾತ್ರೆಯಲ್ಲಿ ಶೃಂಗೇರಿಗೆ ಬಂದಾಗ ನದಿ ದಡದೊಳಗೆ ಒಂದು ಕಪ್ಪಿ ಬಿಸಿಲಿನ ತಾಪಕ್ಕೆ ಬಳಲಾಕತ್ತಿತ್ತಂತ. ಆ ಕಪ್ಪಿಗೆ ಹಾವು ಹೆಡಿ ಎತ್ತಿ ನೆರಳು ಮಾಡಾಕತ್ತಿತ್ತಂತ. ನೋಡ್ರಿ, ಎಷ್ಟು ವೈರಿ ಆದ್ರೂ ಕಷ್ಟ ಇದ್ದಾಗ ಸಹಾಯ ಮಾಡ್ಬೇಕು. ಅಲ್ಲೇ ಫೋಟೋಸು ವೀಡಿಯೋಸು ತಗೊಳ್ಳುವಾಗ ಒಬ್ರು ಅಂಕಲ್ ಅವ್ರ ಹೆಂಡತಿಗೆ ಲಾಗ್ ಮಾಡಾಕತ್ತಾರ, ಬಾ ಈ ಕಡೆ ಅಂದ್ರೆ. ಸೊ ನಾವು ಫೈನಲಿ ಲಾಗರ್ಸ್ ಆದ್ವಿ. ಅಲ್ಲಿಂದ ಕತ್ಲು ಬೇರೆ ಆಗಿತ್ತು, ಹೊಟ್ಟೆ ಬೇರೆ ಹಸ್ದಿತ್ತು. ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಹಂಗೆ ಪ್ರಸಾದದ ನಿಲಯಕ್ಕೆ ಹೋದ್ವಿ. ಪ್ರಸಾದ ಅಮೃತ ಆಗಿತ್ತು. ಅದೇನ ಹೇಳ್ರಿ, ನಾವು ದೊಡ್ಡ ರೆಸ್ಟೋರೆಂಟ್ ಒಳಗೆ ಉಂಡ್ರೂ ಈ ಪ್ರಸಾದ ತಿಂದಾಗ ಸಿಗೋ ತೃಪ್ತಿ ಅಲ್ಲಿ ಸಿಗಂಗಿಲ್ಲ. ಹಂಗೆ ಬೆಳಿಗ್ಗೆ ಎದ್ದು ದೇವ್ರ ದರ್ಶನ ಮಾಡ್ಕೊಂಡು ಬರೋಕ್ಕೆ ಮತ್ತು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಬರುವಾಗ ಜಾತ್ರೆ ಕಾಣಿಸ್ತು. ಬರ್ರಿ ಜಾತ್ರೆಗೆ ಏನೇನೈತಿ ಅಂತ ನೋಡ್ಕೊಂಬರೋಣ. ನಾವು ಸ್ಟೇ ಮಾಡಿ ನೆಕ್ಸ್ಟ್ ಡೇ ಹೊರನಾಡು ಹೊಂಟ್ವಿ. ನಾವು ಹೊರನಾಡು ಹೋಗುವಾಗ ಏನು ದಾರಿ ಐತ್ರಿ ಅದು.
ಇಲ್ಲಿ ಜನ ಎಷ್ಟು ಪುಣ್ಯ ಮಾಡ್ಯಾರ. ಆ ಗ್ರೀನ್ರಿ ಒಳಗೆ 3-4 ಕಿಲೋಮೀಟರ್ಗೆ ಒಂದೊಂದು ಮನೆ, ಅದು ಅಡಕೆ, ತೆಂಗು, ಕಾಫಿ ತೋಟದಾಗ ಮನೆಗಳನ್ನ ಕಟ್ಟಿಸ್ಕೊಂಡು ಆರಾಮ್ ಜೀವನ ಮಾಡಕತ್ತಾರ. ನನಗೂ ಇಂಥಲ್ಲಿ ಇರೋಕೆ ಭಾಳ ಆಸೆ ಐತಿ. ಬಟ್ ಏನು ಮಾಡೋದು, ನಾವು ಬೆಂಗ್ಳೂರು ಬಿಡ್ಬೇಕಂದ್ರೂ ಬೆಂಗ್ಳೂರು ನಮ್ಮನ್ನು ಬಿಡಂಗಿಲ್ಲ. ಅದನ್ನು ಬಿಟ್ಟು ಹೋಗೋ ಪರಿಸ್ಥಿತಿನೂ ನಮಗಿಲ್ಲ. ಯಾಕಂದ್ರೆ ದುಡಿಬೇಕು, ಸಂಪಾದನೆ ಮಾಡಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು. ಓಕೆ, ಇದನ್ನು ಇಲ್ಲಿಗೆ ಬಿಡೋಣ. ನಾವು ಹಂಗೆ ಹೊರನಾಡು ಹೊಂಟಾಗ 2 ದಾರಿ ಕಾಣಿಸ್ತು. ಒಂದು ದಾರಿ ಒಳಗೆ ಹೋದ್ರೆ 45 ಕಿಲೋಮೀಟರ್ ಆಕ್ಕಿತ್ತು ಹೊರನಾಡು, ಇನ್ನೊಂದು ದಾರಿ ಒಳಗೆ ಹೋದ್ರೆ 12 ಕಿಲೋಮೀಟರ್ ಆಕ್ಕಿತ್ತು. ಅಲ್ಲಿ ಒಬ್ರು ಅಂಕಲ್ ನಿಂತಿದ್ರು. ಅವ್ರಿಗೆ ಕೇಳಿದ್ವಿ ಯಾವ ದಾರಿ ಬೆಸ್ಟ್ ಅಂತ. ಆಮೇಲೆ ಏನಂದ್ರು ಅವರು? ಅವ್ರು ಹೇಳಿದ್ರು, ನೀವು ಹಿಂಗೆ ಹೋದ್ರೆ 45 ಕಿಲೋಮೀಟರ್, ಹಿಂಗೆ ಹೋದ್ರೆ 12 ಕಿಲೋಮೀಟರ್ ಅಂತ. ಅದಕ್ಕೆ ನಾವು ಈ 12 ಕಿಲೋಮೀಟರ್ ದಾರಿ ಹೆಂಗೈತಿ ಅಂತ ಕೇಳಿದ್ವಿ. ಅವ್ರು 2 ಕಿಲೋಮೀಟರ್ ಅಷ್ಟೇ ದಾರಿ ಚಲೋ ಇಲ್ಲ ಅಂದ್ರೆ ನಾವು ಅಂದ್ಕೊಂಡ್ವಿ ಚಲೋ ಇಲ್ಲ ಅಂದ್ರೆ ಅಷ್ಟೇನು ಕೆಟ್ಟಿರಂಗಿಲ್ಲ ಅಂತ 12 ಕಿಲೋಮೀಟರ್ ದಾರಿನ ಚೂಸ್ ಮಾಡಿ ಹೊಂಟ್ವಿ. ಬಟ್ ಏನು ಕೇಳ್ತೀರಿ ದಾರಿ ಬಗ್ಗೆ? ನಮ್ಮ ಕಡೆ ಮಂದಿಗೆಲ್ಲ ಆ ದಾರಿ ಭಾಳ ಕೆಟ್ಟ ಖರಾಬಾಗೈತಿ, ಅಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರಷ್ಟೇ ಗೊತ್ತಾಕೈತಿ. ಸ್ವಲ್ಪ ಚಲೋ ಇಲ್ಲ ಅಂದ್ರೆ ಸ್ವಲ್ಪ ಚಲೋ ಇಲ್ಲ, ಇಲ್ಲೇ ಹೋಗೋಣ ಬರ್ರಿ ಅಂತಂದು ಅಲ್ಲೇ ಹೋಕ್ಕೇವಿ. ಅದೇನೇ ಇರಲಿ, ದಾರಿ ಚಲೋ ಇರಲಿಲ್ಲ. ಬಟ್ ಒಳ್ಳೆ ಗ್ರೀನ್ರಿ ಸಿಕ್ತು, ಕಣ್ಣು ತಂಪಾದವು. ಆ ದಾರಿ ಒಳಗೆ ಹೋಗೋತ್ಲೇನ ಹೊಟ್ಟೆ ಹಸ್ಯಾಕೆ ಸ್ಟಾರ್ಟ್ ಆಯ್ತು. ಬಟ್ ಹೋಟೆಲ್ ಮಾತ್ರ ಮಸ್ತ್ ರುಚಿ ಇರೋದು ಸಿಕ್ತು. ಹೋಟೆಲ್ ಹೆಸರು ಕ್ಯಾತನ್ಮಕ್ಕಿ ಹೋಟೆಲ್ ಅಂತ. ನಾವು ಪುಲಾವ್ ತೊಗೊಂಡ್ವಿ. ಪುಲಾವ್ ಅಂತೂ ಮಸ್ತ್ ಇತ್ತು. ಹಂಗೆ ಅಲ್ಲಿಂದ ಹೊರನಾಡು ಕಡೆ ಹೊಂಟ್ವಿ. ಹಂಗೂ ಹಿಂಗೂ ಹೊರನಾಡು ತಲುಪಿದ್ವಿ. ಹೊರನಾಡು ಭಾಳ ಶಾಂತಿ ಇತ್ತು. ಅಲ್ಲಿನೂ ಒಳಗೆ ಕ್ಯಾಮ್ರಾ ಅಲೋ ಮಾಡಲಿಲ್ಲ. ಸೊ ಹಂಗೆ ನಾವು ಅಮ್ಮನ ದರ್ಶನ ಮಾಡಿಕೊಂಡು ಕಳಸದ ಕಡೆ ಹೊಂಟ್ವಿ. ಕಳಸದ ದಾರಿ ಒಳಗೆ ಹೋಗುವಾಗ ಒಂದು ಸಣ್ಣ ಜರಿ ಸಿಕ್ತು. ಜರಿ ಒಳಗೇನು ಭಾಳ ನೀರಿರಲಿಲ್ಲ, ನೀರಿದ್ವು. ಆದರೂ ನೋಡೋಕೆ ಭಾಳ ಚಂದ ಕಾಣಿಸಕತ್ತಿತ್ತು. ಸುತ್ತಲೂ ಹಸಿರು ಒಳಗೆ ಸ್ವಲ್ಪ ನೀರು ಹರಿದ್ರೂ ಅದು ಭಾಳ ಚಂದ ಕಾಣಿಸ್ತೈತೆ ನೋಡೋಕೆ. ಇಲ್ಲಿಂದ ನೆಕ್ಸ್ಟ್ ನಾವು ಹಳ್ಳಿಮನೆ ಫಾಲ್ಸಿಗೆ ಹೋಗೋಣಂತ ಹೊಂಟ್ವಿ. ಬಟ್ ಹಳ್ಳಿಮನೆ ಫಾಲ್ಸ್ ತಲುಪಿದಾಗ ಗೊತ್ತಾತು ನಮಗೆ ಫಾಲ್ಸ್ನ ನೀರೇ ಇಲ್ಲ ಅಂತಂದು. ಅಲ್ಲಿದ್ದವ್ರು ಹೇಳಿದ್ರು. ನೀರೇ ಇಲ್ಲ ಅಂದಮೇಲೆ ಅದನ್ನೇನು ನೋಡೋದು ಅಂತಂದು ವಾಪಸ್ ಬಂದ್ವಿ. ನೆಕ್ಸ್ಟ್ ಅಲ್ಲಿಂದ ನಾವು ಕಳಸಕ್ಕೆ ಬಂದ್ವಿ. ಕಳಸದಲ್ಲಿ ನಾವು ಫಸ್ಟ್ ಹೋಗಿದ್ದು ಕಳಸೇಶ್ವರ ದೇವಸ್ಥಾನಕ್ಕೆ. ಕಳಸೇಶ್ವರ ದೇವಸ್ಥಾನಕ್ಕೆ ಇನ್ನೊಂದು ಹೆಸರೈತಿ, ಏನಪ್ಪ ಅಂದ್ರೆ ದಕ್ಷಿಣ ಕಾಶಿ ಅಂತ. ದೇವಸ್ಥಾನ ಹೆಂಗೈತಿ ಬರ್ರಿ ನೋಡೋಣ. ದೇವಸ್ಥಾನಕ್ಕೆ ಬರೋತ್ಲೇನ 2 ಗಣಪತಿ ಮೂರ್ತಿ ಸಿಗ್ತಾವು. ಒಂದು ಗಂಡು ಗಣಪತಿ, ಒಂದು ಹೆಣ್ಣು ಗಣಪತಿ. ಅದ್ರ ವಿಶೇಷತೆ ಏನು ಅಂತ ಗೊತ್ತಾಗಲಿಲ್ಲ. ಯಾಕಂದ್ರೆ ಅವರು ವಿಡಿಯೋ ಮಾಡೋಕ್ಕೂ ಅಷ್ಟು ಅಲೋ ಮಾಡಕತ್ತಿರಲಿಲ್ಲ. ಅದ್ರಾಗೂ ಹೆಂಗೆ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಯಾರಿಗಾದರೂ ಆ ಗಣಪತಿ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಅಲ್ಲಿಂದ ಕಳಸೇಶ್ವರ ದೇವ್ರದ್ದು ದರ್ಶನ ಮಾಡ್ಕೊಂಡು ಬರಕ್ಕೆ ಹೋದ್ವಿ. ದರ್ಶನ ಮಾಡ್ಕೊಂಡು ಹೊರಗೆ ಬಂದು ಒಂದೊಂದು ಕಪ್ ಮಜ್ಜಿಗೆ ಕುಡಿದು ಅಲ್ಲಿಂದ ಮತ್ತೆ ತೂಗು ಸೇತುವೆ ಕಡೆ ಗಾಡಿ ಹೊಳಿಸಿದ್ವಿ. ಇಲ್ಲಿ ಬರೋಗುಡ್ಲೆ ಅಂದ್ರೆ ಮಧ್ಯಾಹ್ನ ಆಗಿತ್ತು. ಇಲ್ಲಿಗೆ ಬಂದ ಮೇಲೆ 2 ಇನ್ಸಿಡೆಂಟ್ ಆಯಿತು. ಏನಂದ್ರೆ ನನ್ನ ಫ್ರೆಂಡ್ ಕ್ಯಾಮ್ರಾ ಒಳಗಿಂದ ಒಂದು ಫೈಲ್ ಡಿಲೀಟ್ ಮಾಡೋಕ್ಕೆ ಹೋಗಿ ಎಲ್ಲ ಫೈಲ್ನೂ ಡಿಲೀಟ್ ಮಾಡಿಬಿಟ್ಟಿದ್ರೆ. 2 ದಿನದಿಂದ ಕಷ್ಟಪಟ್ಟು ಮಾಡಿದ್ದೆಲ್ಲ ಹೊಳ್ಯಾಗ ಹುಣಸಿ ಹಣ್ಣು ತೊಳ್ದಂಗೆ ಆಗಿತ್ತು. ಇದ್ರಾಗ 2ನೇದ್ದು ಏನಂದ್ರೆ ನಮ್ಮ ಆಫೀಸ್ದವ್ರು ಕಾಲ್ ಮಾಡಿ ತಲೆ ತಿನ್ನಾಕತ್ತಿದ್ರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ವಿಡಿಯೋಸು ಫೋಟೋಸು ತಗೊಳಕ್ಕೆ ಮನಸ್ಸಿರಲಿಲ್ಲ. ಹಂಗೆ ಬಿಸಿಲು ಹಚ್ಚಿ ಹೊಡ್ಯಾಕತ್ತಿತ್ತು. ವಿಡಿಯೋಸು ಫೋಟೋಸು ಡಿಲೀಟ್ ಆಗಿದ್ದು ಬೇಜಾರೊಳಗೆ ಸೇತುವೆ ಮ್ಯಾಗ 1-2 ರೌಂಡ್ ಹಾಕಿದ್ವಿ. ಹಂಗೆ ನೆರಳಿರೋ ಕಡೆ ಬಂದು ಕುತ್ಕೊಂಡು ಡಿಲೀಟ್ ಆಗಿರೋ ಫೋಟೋಸು ವೀಡಿಯೋಸು ರೀಸ್ಟೋರ್ ಆಕ್ಕವ ಇಲ್ಲ ಅಂತಂದು ಚೆಕ್ ಮಾಡಿದ್ವಿ. ರೀಸ್ಟೋರ್ ಆಕ್ಕೈತಿ ಅಂತಂದು ಸಮಾಧಾನ ಆಯ್ತು. ಆದರೂ ಸ್ವಲ್ಪ ಟುಕು ಅನ್ನೋದಿತ್ತು ರೀಸ್ಟೋರ್ ಆಕ್ಕವ ಇಲ್ಲ ಅಂತಂದು. ವೀಡಿಯೋಸ್ ಎಲ್ಲ ಹೋದ್ವಲ್ಲ ಅಂತ ರೀಸ್ಟೋರ್ ಆಕ್ಕವೋ ಇಲ್ಲ ಅಂತ ಅದೇ ಚಿಂತೆ ಒಳಗೆ ಬೆಂಗಳೂರು ಕಡೆ ನಡೆದ್ವಿ. ಬೆಂಗಳೂರಿಗೆ ಎಂಟರ್ ಆಗುತ್ತಲೇನ ಮತ್ತು ಅದ ಟ್ರಾಫಿಕ್, ಅದ ಜೀವನ. ಥ್ಯಾಂಕ್ ಯು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ.